दौड़ क्या क्या हुआ? ब्रू के 10 रुपीज सैशे में 33% एक्स्ट्रा। प्रेम, हाँ दौड़ के जाओ। कहाँ? 2 कप ब्रू बना के ले आओ। ब्रू के 10 रुपीज सैशे में अब 33% एक्स्ट्रा। दौड़ के जाइए। ನಮಸ್ಕಾರ, ರಾಜ್ ನ್ಯೂಸ್ ಲೈವ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಸಾಲಗಾವ ಗ್ರಾಮ ಪಂಚಾಯತದ ಅಧ್ಯಕ್ಷರಾದ ಗಣಪತಿ ಬಾಳಮ್ಮನವರ ಹಾಗೂ ಸದಸ್ಯರಾದ ಪುಟ್ಟಪ್ಪ ಗುಲ್ಯಾನವರ ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾದರು. ಮಾಜಿ ಶಾಸಕರಾದ ವಿಎಸ್ ಪಾಟೀಲ್, ಕೆಪಿಸಿಸಿ ಸದಸ್ಯರಾದ ವಿವೇಕ ಹೆಬ್ಬಾರ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಕೃಷ್ಣ ಹಿರೇಹಳ್ಳಿ ಅವರು ಕಾಂಗ್ರೆಸ್ ಸೇರ್ಪಡೆಗೊಂಡ ಗ್ರಾಮ ಪಂಚಾಯತ ಸದಸ್ಯರಿಗೆ ಪಕ್ಷದ ಶಾಲು ಹಾಕಿ ಪಕ್ಷಕ್ಕೆ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಎಚ್.ಎನ್. ನಾಯಕ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ರವಿಗೌಡ ಪಾಟೀಲ್, ಸಿದ್ದಪ್ಪ ಹಡಪದ, ಫಕ್ಕೀರಸ್ವಾಮಿ ಗುಲ್ಯಾನವರ, ಧರ್ಮರಾಜ ನಡಗೇರ, ಬಸವರಾಜ ಆಸ್ತಕಟ್ಟಿ, ಕೆಂಚೋಡಿ ಗಲಬಿ, ಯಲ್ಲಪ್ಪ ಭುಜಂಗಿ, ಪರಶುರಾಮ ತಹಶೀಲ್ದಾರ, ಮಂಜುನಾಥ ಕಟಗಿ, ಸಾಲಗಾವ ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮದ ಹಿರಿಯರು ಹಾಜರಿದ್ದರು. ಮುಂಡಗೋಡದ ಹಿಂದೂ ಮಹಾಗಣಪತಿಯ 2ನೇ ವರ್ಷದ ಪ್ರಥಮ ಪೂರ್ವಭಾವಿ ಸಭೆಯು ದಿನಾಂಕ 19 ರಂದು ಶನಿವಾರ ಸಂಜೆ 7 ಗಂಟೆಗೆ ಮುಂಡಗೋಡದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಕರೆಯಲಾಗಿದೆ. ಎಲ್ಲಾ ಸದಸ್ಯರು, ಪದಾಧಿಕಾರಿಗಳು ಮತ್ತು ಆಸಕ್ತ ಭಕ್ತಾದಿಗಳು ಸಭೆಗೆ ಹಾಜರಿರಬೇಕೆಂದು ಹಿಂದೂ ಮಹಾಗಣಪತಿಯ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ವಿನಂತಿಸಿಕೊಂಡಿದ್ದಾರೆ. ಮುಂಡಗೋಡದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಿಡಿಪಿಒ ಆಗಿ ಜಯಶ್ರೀ ಪಾಟೀಲ್ ಅವರನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಸದ್ಯದಲ್ಲಿಯೇ ಜಯಶ್ರೀ ಪಾಟೀಲ್ ಅವರು ಮುಂಡಗೋಡಿಗೆ ಬಂದು ಸಿಡಿಪಿಒ ಆಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಈ ಹಿಂದೆ ಸಿಡಿಪಿಒ ಆಗಿದ್ದ ರಾಮು ಬಯಲುಸೀಮಿ ಅವರು ಇಲ್ಲಿಂದ ವರ್ಗಾವಣೆಯಾಗಿದ್ದು ಪ್ರಭಾರ ಸಿಡಿಪಿಒ ಆಗಿ ರೂಪಾ ಅಂಗಡಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಿಗ್ಗಾಂವ ತಾಲೂಕಿನ ಶಾಡಂಬಿ ಗ್ರಾಮದಲ್ಲಿ ರೈತರ ಜಮೀನುಗಳಿಗೆ ಲಿಲಾವು ತಡೆಹಿಡಿಯುವ ಕುರಿತು ಹಾವೇರಿ ಜಿಲ್ಲಾಧಿಕಾರಿಗಳಿಗೆ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯ ರಾಜ್ಯ ಸಂಚಾಲಕರಾದ ಚಿದಾನಂದ ಹರಿಜನ್ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಯಿತು. ಶಾಡಂಬಿ ಗ್ರಾಮದ ಒಟ್ಟು 59 ಎಕರೆ 1 ಗುಂಟೆ ರೈತರ ಜಮೀನುಗಳಿಗೆ ನಡೆಯುವ ಲಿಲಾವನ್ನು ತಡೆಹಿಡಿಯುವಂತೆ ವಿನಂತಿಸುತ್ತೇವೆ. ಈ ಜಮೀನಿನಲ್ಲಿ ಸುಮಾರು 40 ಜನ ರೈತರು ದಲಿತರು, ಹಿಂದುಳಿದ ವರ್ಗದ ಮತ್ತು ಎಲ್ಲಾ ಜನಾಂಗದ ರೈತರು 3 ತಲೆಮಾರಿನಿಂದ ಉಳುಮೆ ಮಾಡಿಕೊಂಡು ಬಂದಿದ್ದಾರೆ. ಈ ರೈತರ ಹೆಸರಿನಲ್ಲಿ ಫಾರ್ಮ್ ನಂಬರ್ 7, ಫಾರ್ಮ್ ನಂಬರ್ 10 ದ ಉತ್ತಾರಗಳು ಇವೆ. ಭೂನ್ಯಾಯ ಮಂಡಳಿಯ ಶಿಗ್ಗಾಂವನಲ್ಲಿ ಅರ್ಜಿಗಳನ್ನು ಇದೇ ವರ್ಷ ಜನವರಿ 15 ರಂದು ಸಲ್ಲಿಸಲಾಗಿದೆ. ಹೀಗಿರುವಾಗ ಮತ್ತು ರೈತರ ಜಮೀನುಗಳಲ್ಲಿ ಬೆಳೆಗಳು ಕೂಡ ಬೆಳೆದಿದ್ದು, ಈ ಸಂದರ್ಭದಲ್ಲಿ ಈ ರೈತರ ಜಮೀನುಗಳನ್ನು ಲಿಲಾವು ಮಾಡುವುದು ಸರಿಯಲ್ಲ. ಭೂ ನ್ಯಾಯ ಮಂಡಳಿಯ ಆದೇಶ ಬರುವ ತನಕ ಮತ್ತು ಶಾಶ್ವತವಾಗಿ ಈ ರೈತರ ಜಮೀನುಗಳನ್ನು ಸೂಕ್ತ ಕಾನೂನು ರೀತಿಯಲ್ಲಿ ಬಗೆಹರಿಸುವಂತೆ ಮನವಿಯಲ್ಲಿ ತಿಳಿಸಲಾಗಿದೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಈ ಕುರಿತು ಮನವಿ ಸಲ್ಲಿಸಲಾಯಿತು. ರೈತರ ಈ ಬೇಡಿಕೆಗಳನ್ನು ಸರ್ಕಾರ ಕೂಡಲೇ ಬಗೆಹರಿಸಬೇಕು. ಈ ಕುರಿತು ಒಂದು ನಿಯೋಗ ತೆಗೆದುಕೊಂಡು ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಚರ್ಚಿಸಿ ಸಮಸ್ಯೆ ಬಗೆಹರಿಸುವಂತೆ ವಿನಂತಿಸಲಾಗುವುದು ಎಂದು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯ ರಾಜ್ಯ ಸಂಚಾಲಕರಾದ ಚಿದಾನಂದ ಹರಿಜನ ಮಾಧ್ಯಮದವರ ಜೊತೆ ಮಾತನಾಡುತ್ತಾ ತಿಳಿಸಿದ್ದಾರೆ. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈವ್ ಅನ್ನು ತಪ್ಪದೇ ನೋಡಿ.